ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಗಣೇಶ ಹಬ್ಬದ ಸ್ಪೆಷಲ್ ಆಗಿ ನಾನಿವತ್ತು ಹಲಸಿನಹಣ್ಣಿನ ಸಿಹಿ ಕಡುಬುನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಮರೆಯದೆ ಲೈಕ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವಾಗ ನೋಡೋಣ ಬನ್ನಿ. ಇವಾಗ ಒಂದು ಕಡಾಯಿಗೆ 1 ಗ್ಲಾಸ್ ಅಷ್ಟು ನೀರು ಹಾಕೊಂಡು ಅದಕ್ಕೆ ಸ್ವಲ್ಪನೇ 1 ಸ್ಪೂನ್ ಅಷ್ಟು ಆಯಿಲ್ ಮತ್ತೆ ಸ್ವಲ್ಪ ಚಿಟಕಿ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಳಿ. ಅದು ಕುದಿಬೇಕಾದ್ರೆ 1 ಗ್ಲಾಸ್ ಅಷ್ಟು 1 ಗ್ಲಾಸಿಗೆ ನೀರಿಗೆ 1 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಮುದ್ದೆ ತರ ಮಾಡ್ಕೊಳ್ಳಿ. ಇದು ಆರ ತನಕ ನಾವು ಇವಾಗ ಇದಕ್ಕೆ ಒಳಗಡೆ ಏನೇನ್ ಹಾಕ್ಬೇಕು ಕಡುಬಿಗೆ, ಸಿಹಿ ಕಡುಬಿಗೆ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣ್ಲಿ ತಗೊಳ್ಳಿ. ಬಾಣ್ಲಿಗೆ 1, 2, 3 4 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಮತ್ತೆ ಬೆಲ್ಲ, ಅರ್ಧ ಉಂಡೆ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ನಾನು ಒಂದು ಫುಲ್ ತೆಂಗಿನಕಾಯಿಗೆ ಅರ್ಧ ಉಂಡೆ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದನ್ನ ನೀವು ಇವಾಗ ಬಾಣ್ಲಿಗೆ ಹಾಕೊಂಡೆಲ್ಲನೂ ನೋಡಿ. ಇವಾಗ ತೆಂಗಿನಕಾಯಿನೂ ಅಷ್ಟೇ ಅದನ್ನ ಈ ತರ ತುರ್ಕೊಳ್ಳಿ, ಇಲ್ಲ ಅಂದ್ರೆ ಮಿಕ್ಸಿನಲ್ಲಿ ಕೂಡ ನೀವು ಗ್ರೈಂಡ್ ಮಾಡ್ಕೋಬಹುದು. ಗ್ರೈಂಡ್ ಮಾಡ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೊಂಡು ಅದನ್ನ ಎರಡನ್ನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಆಗಿ ಮತ್ತೆ ಅದು ಹಸಿ ಹಸಿ ಸ್ಮೆಲ್ ಹೋಗೋ ತನಕ ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ, ಅದು ಫ್ರೈ ಆದ್ಮೇಲೆ ನಾನು ಹಲಸಿನಹಣ್ಣನ್ನ ಈ ತರ ಸಣ್ಣ ಸಣ್ಣ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತೆ ಏಲಕ್ಕಿ ಪೌಡರ್ ಕೂಡ 5 ರಿಂದ 6 ಏಲಕ್ಕಿನ ಸಿಪ್ಪೆ ಬಿಡಿಸಿ ಈ ತರ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ, ಇದು ತುಂಬಾ ಫ್ರೈ ಮಾಡೋ ಹಾಗಿಲ್ಲ, 1 2 ನಿಮಿಷ ಇಲ್ಲ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಫ್ರೈ ಆದ್ಮೇಲೆ ಇವಾಗ ನಾವು ಅಕ್ಕಿ ಹಿಟ್ಟು ಮುದ್ದೆ ಮಾಡ್ಕೊಂಡಿದೀವಲ್ಲ ಅದನ್ನು ಕೂಡ ಒಂದು ಈ ತರ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಪೂರಿ ಮಾಡ್ಕೋತೀವಲ್ಲ ಅಷ್ಟು ಚಿಕ್ಕ ಉಂಡೆನ, ಪೂರಿ ಸೈಜ್ ಅಷ್ಟು ಒತ್ತೋ ಅಷ್ಟು ಚಿಕ್ಕ ಉಂಡೆನ ತಗೊಂಡು ಈ ತರ ಕೈಗೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಪೂರಿ ಸೈಜ್ ಅಷ್ಟು ಪ್ರೆಸ್ ಮಾಡ್ಕೊಂಡು ಅದಕ್ಕೆ ನಾವು ಹೂರ್ಣ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ 1.5 ಸ್ಪೂನ್ ಅಷ್ಟು ಹೂರ್ಣನ ಅದಕ್ಕೆ ಹಾಕೊಂಡು, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕೊಂಡೆ ನೋಡಿ, 2 ಕಡೆ ಎಲೆನ ಆ ಕಡೆ ಈ ಕಡೆ ಇಟ್ಕೊಂಡು ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡ್ರೆ ಕಡುಬು ಶೇಪ್ ಬರುತ್ತೆ ಅದು. ಅದೇ ತರ ಎಲ್ಲಾ ಹಿಟ್ಟನ್ನು ಕೂಡ ಈ ತರ ಕಡುಬು ಶೇಪ್ ಮಾಡ್ಕೊಳ್ಳಿ ಎಲ್ಲಾನು. ಖಾರ ಕಡುಬನ್ನು ಕೂಡ ಇದೇ ತರ ಮಾಡ್ಕೊಳ್ಳೋದು ನಾನು ಹಳೆ ವಿಡಿಯೋನಲ್ಲಿ ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ, ಖಾರ ಕಡುಬು ಹೇಗ್ ಮಾಡ್ಕೊಳ್ಳೋದು ಅಂತ. ಇವಾಗ ನೋಡಿ ಈ ತರ ಕಡುಬು ಶೇಪ್ ಮಾಡ್ಕೊಂಡು ಇದನ್ನ ಒಂದೊಂದನ್ನ ಈ ತರ ಮಾಡಿ ಎತ್ತಿಟ್ಕೊಂಡು ಸ್ಟೀಮ್ಗೆ ಇದನ್ನ ಇಟ್ಕೊಳ್ಳೋಣ. ಇವಾಗ ಒಂದು 20 ರಿಂದ 25 ನಿಮಿಷ ಸ್ಟೀಮರ್ ಅಲ್ಲಿ ಇಟ್ಕೊಂಡ್ರೆ ಸಾಕಿದು. ನೋಡಿ ಎಲ್ಲಾನು ಈ ತರ ಜೋಡಿಸ್ಕೊಳ್ಳಿ. ನೀವು ಬೇಕಂದ್ರೆ ಹಾಗೆ ಬೇಕಂದ್ರೆ ಇಟ್ಕೋಬಹುದು. ಎಲೆನಲ್ಲಿ ಇಟ್ಕೊಂಡ್ರೆ ಒಂದ್ ಸ್ವಲ್ಪ ಎಲೆ ಫ್ಲೇವರ್ ಬಂದು ಟೇಸ್ಟ್ ಘಮ ಅಂತ ಮತ್ತೆ ಸ್ಮೆಲ್ ಘಮ ಅಂತ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇವಾಗ 20 ಮಿನಿಟ್ಸ್ ಆಯ್ತು, 20-25 ಮಿನಿಟ್ಸ್. ನೋಡಿ ನಮ್ಮ ಹಲಸಿನಹಣ್ಣಿನ ಸಿಹಿ ಕಡುಬು ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ದೇವರ ನೈವೇದ್ಯಕ್ಕೂ ಎತ್ತಿಟ್ಬಿಟ್ಟು ನೀವು ಕೂಡ ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಾವಿನ ಹಣ್ಣು ಟೈಮ್ ಅಲ್ಲೂ ಕೂಡ ಇದನ್ನ ಮಾವಿನ ಹಣ್ಣು ಹಾಕೊಂಡು ನೀವು ಮಾಡ್ಕೋಬಹುದು. ಹಲಸಿನಹಣ್ಣು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾವಿನಕಾಯ್ದಂತೂ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮಾವಿನ ಹಣ್ಣಂದು ಕೂಡ ಇದೇ ತರ ಮಾಡ್ಕೊಳ್ಳೋದು. ಹಲಸಿನ ಜಾಗಕ್ಕೆ ಮಾವಿನ ಹಣ್ಣು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಇದೇ ತರ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಲೈಕ್ ಬಟನ್ ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.